ಇಂಡೋ ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ವಾಯುಸೇನೆಯ ಯುದ್ಧ ಇವತ್ತು ಬೆಳಗಿನ ಜಾವ ನಡೆದಿದ್ದು ಪಾಕಿಸ್ತಾನದ ವಿಮಾನವನ್ನ ಹೊಡೆದುರುಳಿಸಿದೆ ಭಾರತದ ವಾಯುಸೇನೆ. ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನ ಭಾರತದ ವಾಯುಸೇನೆ ಈಗಾಗಲೇ ಹೊಡೆದುರುಳಿಸಿದ್ದು ಪಾಕಿಸ್ತಾನದ ವಿಮಾನವನ್ನ ಈಗಾಗಲೇ ಹೊಡೆದುರುಳಿಸುವುದರ ಮೂಲಕ ಭಾರತ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಆದರೆ ಈ ಸಂದರ್ಭದಲ್ಲಿ ಭಾರತದ ಒಂದು ವಿಮಾನವು ಪತನವಾಗಿದ್ದು ಭಾರತದ MiG-21 ವಿಮಾನ ಪತನವಾಗಿದೆ. ಇಂಡೋ ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಭಾರತದ ಒಂದು MiG-21 ಅನ್ನುವ ವಿಮಾನ ಪತನವಾಗಿದ್ದು MiG-21 ವಿಮಾನದ ಪೈಲಟ್ ಕೂಡ ನಾಪತ್ತೆಯಾಗಿದ್ದಾರೆ. ಭಾರತೀಯ ಸೇನೆ ಹಿನ್ನೆಲೆಯಲ್ಲಿ ತೀವ್ರವಾದ ಹುಡುಕಾಟವನ್ನ ಕೂಡ ಮಾಡ್ತಾ ಇದೆ, ಪರಿಶೀಲನೆಯನ್ನ ನಡೆಸ್ತಾ ಇದೆ. ಆದ್ರೆ ಪಾಕಿಸ್ತಾನ ಮತ್ತದೇ ಬೊಗಳೆಯನ್ನ ಬಿಡ್ತಾ ಇದೆ. ನಾವು ಬಂಧಿಸಿದ್ದೇವೆ ಅನ್ನುವ ಬೊಗಳೆಯನ್ನ ಪಾಕಿಸ್ತಾನ ಬಿಡ್ತಾ ಇದೆ. ಈಗಾಗಲೇ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರರಾದಂತಹ ರವೀಶ್ ಕುಮಾರ್ ಅವರು ಹೇಳಿದ್ದಾರೆ, ನಾಪತ್ತೆಯಾಗಿರೋದು ಸತ್ಯ, ಆದ್ರೆ ಅವರನ್ನ ಹುಡುಕುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಪಾಕ್ ಆಲ್ರೆಡಿ ಅದನ್ನ ಕ್ಲೇಮ್ ಮಾಡಿಕೊಂಡಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆದ್ರೆ ಪಾಕಿಸ್ತಾನದಿಂದ ಅಧಿಕೃತ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ. ಪಾಕಿಸ್ತಾನ ಹಾಗಾದ್ರೆ ಅಧಿಕೃತವಾದಂತಹ ಒಂದು ಹೇಳಿಕೆಯನ್ನ ನೀಡುವ ಮನಸ್ಸನ್ನ ಮಾಡುತ್ತಾ We have unfortunately, India had informed about counter-terrorism action it took yesterday against a terrorist training camp of Jaish-e-Mohammed in Pakistan, based on credible evidence that Jaish-e-Mohammed intended to launch more attacks. Against this counter-terrorism action, Pakistan has responded this morning by using its Air Force to target military installations on the Indian side. Due to our high state of readiness and alertness, Pakistan's attempts were foiled successfully. The Pakistan Air Force was detected and the Indian Air Force responded instantly. In that aerial engagement, one Pakistan Air Force fighter aircraft was shot down by a MiG-21 Bison of the Indian Air Force. The Pakistani aircraft was seen by ground forces falling from the sky on the Pakistan side. In this engagement, we have unfortunately lost one MiG-21. The pilot is missing in action. Pakistan has claimed that he is in their custody. We are ascertaining the facts. Thank you very much. India had informed about counter-terrorism. ನಮ್ಮ ರಿಪೋರ್ಟರ್ ಧರಣೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಈಗಾಗಲೇ ಇವತ್ತು ನಡೆದಂತಹ ಈ ಒಂದು ಪಾಕಿಸ್ತಾನದ ಪ್ರತಿದಾಳಿಯನ್ನ ಭಾರತ ಕೂಡ ಅದಕ್ಕೆ ಸರಿಯಾದಂತಹ ಪ್ರತ್ಯುತ್ತರವನ್ನ ನೀಡಿದೆ ಅನ್ನೋದನ್ನ ಈಗಾಗಲೇ ವಿದೇಶಾಂಗ ಇಲಾಖೆ ವಕ್ತಾರ ಹೇಳಿದ್ದಾರೆ. ಆದ್ರೆ ಒಂದು ದುರದೃಷ್ಟವಶಾತ್ ಇಲ್ಲಿ ನಡೆದಿರುವಂತದ್ದು ಒಂದು ನಮ್ಮ MiG-21 ಅನ್ನುವ ವಿಮಾನ ಒಂದು ಕಡೆ ಪತನವಾದ್ರೆ ಪೈಲಟ್ ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದರ ಬಗ್ಗೆ ಹುಡುಕಾಟ ನಡೆಸಲಾಗ್ತಾ ಇದೆಯಾ ಅಥವಾ ಪಾಕಿಸ್ತಾನ ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡುತ್ತಾ? ನವಿತಾ, ಈಗ ಪಾಕಿಸ್ತಾನ ನಮ್ಮಿಂದ ಮಿಸ್ ಆಗಿರುವಂತಹ MiG-21 ವಿಮಾನವನ್ನ ವಶಪಡಿಸಿಕೊಂಡಿರೋ ಬಗ್ಗೆ ಈಗಾಗಲೇ ಹೇಳಿದೆ. ಆದರೆ ಪೈಲಟ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ನೀಡಿಲ್ಲ. ಮತ್ತೆ ಪಾಕಿಸ್ತಾನ MiG-21 ಅನ್ನುವಂತಹ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಭಾರತದ ಯುದ್ಧ ವಿಮಾನವನ್ನು ನಾವು ವಶಪಡಿಸಿಕೊಂಡಿದ್ದೀವಿ ಅನ್ನುವಂಥ ಟ್ವೀಟ್ ಅಲ್ಲಿನ ವಿದೇಶಾಂಗ ಇಲಾಖೆಯಿಂದ ಅಧಿಕೃತವಾಗಿ ಬಂದಿದೆ. ಈಗ MiG-21 ಏನು ಭಾರತದ ವಿದೇಶಾಂಗ ಇಲಾಖೆಯ ಸ್ಪೋಕ್ಸ್ ಪರ್ಸನ್ ರವೀಶ್ ಕುಮಾರ್ ಅಧಿಕೃತವಾಗಿ ಹೇಳಿರುವಂಥ MiG-21 ವಿಮಾನವನ್ನೇ ವಶಪಡಿಸಿಕೊಂಡಿದೆಯಾ ಮತ್ತು ಅದರ ಪೈಲಟ್ ಆಗಿದ್ದಂತಹ ಅಭಿನಂದನ್ ಭಟ್ ಅವರನ್ನ ವಶದಲ್ಲಿ ಇಟ್ಕೊಂಡಿದೆಯಾ ಅನ್ನುವಂಥದ್ದೀಗ ಪ್ರಶ್ನೆ ಆಗಿದೆ. ಭಾರತ ಅಂತೂ ನೇರವಾಗಿ ಇದನ್ನು ಒಪ್ಕೊಂಡಿದೆ. ಈಗ ಏನಂತಂದರೆ MiG-21 ವಿಮಾನ ಕಾಣೆಯಾಗಿದೆ ಮತ್ತು ಅದರಲ್ಲಿದ್ದಂತಹ ಪೈಲಟ್ ಕೂಡ ಕಾಣೆಯಾಗಿದ್ದಾರೆ ಅನ್ನುವಂಥ, ಅದರಲ್ಲಿದ್ದಂತಹ ಪೈಲಟ್ ಅಭಿನಂದನ್ ಭಟ್ ಅನ್ನುವಂಥವರಾಗಿದ್ದರು ಅನ್ನುವಂಥದ್ದು ಕೂಡ ಈಗಾಗಲೇ ಖಚಿತ ಆಗಿದೆ. ಮತ್ತು ಅವರನ್ನು ವಾಪಸ್ ಕರೆತರಬೇಕು ಅನ್ನುವಂಥ ಅಭಿಯಾನ ಕೂಡ ಈಗಾಗಲೇ ಶುರುವಾಗಿ ಹೋಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಭಾರತದ ಮೇಲೆ ಈಗ ಒತ್ತಡ ಕೂಡ ಹೆಚ್ಚಾಗ್ತಿದೆ. ಏನಂತಂದರೆ ಒಂದು ಯುದ್ಧ ವಿಮಾನವನ್ನ ಮತ್ತು ಪೈಲಟ್ ಅನ್ನ ಕಳ್ಕೊಂಡದ್ದು ಅಂದ್ರೆ ಇನ್ನೂ ಕೂಡ ಅಧಿಕೃತವಾಗಿ ಪಾಕಿಸ್ತಾನ ಒಪ್ಕೊಂಡಿಲ್ಲದೆ ಇರಬಹುದು, ಆದರೆ ಮಿಸ್ಸಿಂಗ್ ಅಂತ ಭಾರತ ಒಪ್ಕೊಂಡಿರೋದ್ರಿಂದ
ಇದು ಭಾರತಕ್ಕೆ ಸೆಟ್ ಬ್ಯಾಕ್ ಆಗ್ಬೋದು ಅನ್ನುವಂಥ ಆತಂಕ ಇರೋದ್ರಿಂದ ಭಾರತದಲ್ಲಿ ಒತ್ತಡ ಜಾಸ್ತಿ ಆಗಿದೆ. ಹಾಗಾಗಿಯೇ ಇಲ್ಲಿ ಸರಣಿ ಸಭೆಗಳು ನಡೀತಿದ್ದಾವೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಗೃಹ ಸಚಿವರು, ರಕ್ಷಣಾ ಸಚಿವರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಎಲ್ಲರೂ ಕೂಡ ಸರಣಿ ಸಭೆಗಳನ್ನು ಮಾಡ್ತಿದ್ದಾರೆ. ಹೇಗೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ನೀಡಬೇಕು ಮತ್ತು ಈ ಒಂದು ಪಾಕಿಸ್ತಾನಕ್ಕೆ ಪ್ರತಿದಾಳಿ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮಾಲೋಚನೆಗಳು ಸಾಗ್ತಾ ಇದ್ದಾವೆ. 2 ಬಾರಿ ಪಾಕಿಸ್ತಾನ ಭಾರತದ ವಾಯುಗಡಿಯನ್ನು ದಾಟುವಂತಹ ಉಲ್ಲಂಘಿಸುವಂತಹ ಪ್ರಯತ್ನವನ್ನು ಮಾಡಿತ್ತು. ಜೊತೆಗೆ ಒಮ್ಮೆ M21 ಭಾರತದ ಯುದ್ಧ ವಿಮಾನವನ್ನು ವಶಪಡಿಸ್ಕೊಂಡು ಬಿಟ್ಟಿದೆ. ಸೊ ಹೀಗಾಗಿ ಇದಕ್ಕೆ ಪ್ರತಿದಾಳಿಯನ್ನು ನೀಡಬೇಕು ಅನ್ನುವಂಥ ಮಾಹಿತಿಯನ್ನು ಒಂದು ಕ್ಲಿಯರ್ ಆಗಬೇಕಾಗಿರುವಂತದ್ದು ಅಂದ್ರೆ ವಿಮಾನವನ್ನ ಇಲ್ಲಿ ವಶಪಡಿಸಿಕೊಂಡಿದೆಯಾ ಪಾಕಿಸ್ತಾನ ಅಥವಾ ಅಲ್ಲಿ ಪತನವಾಗಿದೆಯಾ ಅನ್ನುವಂಥದ್ದು. ಅಂದ್ರೆ ಪತನವಾಗಿದೆ ಅನ್ನುವಂಥ ರೀತಿಯಲ್ಲಿ ರವೀಶ್ ಅವರು ಮಾತನಾಡ್ತಾ ಇದ್ರು ಅಂತ. ರವೀಶ್ ಕುಮಾರ್ ಹೇಳಿದ್ದು ಮಿಸ್ಸಿಂಗ್ ಅಂತ. ಸೊ ಮಿಸ್ಸಿಂಗ್ ಅಂದರೆ ನಮ್ಮಿಂದ ಕಾಣಿಯಾಗಿದೆ. ಅಲ್ಲಿ ಏನಾಗಿದೆ, ಪತನ ಆಗಿದೆಯಾ ಅಥವಾ ಅದನ್ನು ಪಾಕಿಸ್ತಾನವೇ ಒಡೆದುಳಿಸಿದೆಯಾ ಅಥವಾ ಏನೋ ಸಮ್ಟೈಮ್ಸ್ ಹಂಗಾಗುತ್ತೆ ಏನು ಅಂತಂದರೆ ಏರ್ ಸ್ಪೇಸ್ನಲ್ಲಿ ಮಿಸ್ ಆಗುವಂಥ ಸಾಧ್ಯತೆಗಳಿರ್ತವೆ. ಸೊ ಆ ರೀತಿ ಆಗಿದೆಯಾ ಅನ್ನುವಂಥ ಎಲ್ಲ ಅನುಮಾನಗಳು ಇದ್ದೇ ಇದ್ದಾವೆ. ಆದರೆ ಪಾಕಿಸ್ತಾನದ ವರ್ಷನನ್ನು ನೋಡಿದ್ರೆ ಅವ್ರು ಹೇಳ್ತಾರೆ ಏನಂತಂದರೆ ನಾವು ಹೌದು ಯುದ್ಧ ವಿಮಾನಗಳನ್ನು ವಶಪಡಿಸ್ಕೊಂಡಿದ್ದೀವಿ ಅಂತ. ಇನ್ಫ್ಯಾಕ್ಟ್ ಅವರು ಮೊದಲಿಗೆ 2 ಯುದ್ಧ ವಿಮಾನ ಅಂತ ಹೇಳಿದ್ರು, ಅದಕ್ಕೆ ಸಂಬಂಧಪಟ್ಟಂತ ವಶಪಡಿಸ್ಕೊಂಡಿದ್ದೀವಿ ಅಂತಂದ್ರು, ಮತ್ತೆ ಧ್ವಂಸಗೊಳಿಸಿದ್ದೀವಿ, ನಾಶ ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ರು. ಒಂದು ಗೊಂದಲ ಸೃಷ್ಟಿ ಮಾಡಲಿಕ್ಕೋಸ್ಕರನೇ ಈ ರೀತಿ ಮಾಡ್ತಿದೆಯಾ ಪಾಕಿಸ್ತಾನ ಅಥವಾ ನಿಜಕ್ಕೂ ಕೂಡ ಪಾಕಿಸ್ತಾನ ಭಾರತದ ಯುದ್ಧ ವಿಮಾನವನ್ನು ವಶಪಡಿಸ್ಕೊಂಡಿದೆಯಾ? ವಶಪಡಿಸ್ಕೊಂಡಿದ್ದರೆ ಅಧಿಕೃತವಾಗಿ, ಈಗ ಫಾರ್ ಎಕ್ಸಾಂಪಲ್ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರವೀಶ್ ಕುಮಾರ್ ಹೇಳಿದ ರೀತಿಯಲ್ಲಿ ಅವರು ಕೂಡ ಹೇಳ್ಬೋದಿತ್ತು, ಇಂಥ ಯುದ್ಧ ವಿಮಾನವನ್ನು ಭಾರತದ M21 ಯುದ್ಧ ವಿಮಾನವನ್ನು ನಾವು ವಶಪಡಿಸ್ಕೊಂಡಿದ್ದೇವೆ ಅಥವಾ ಧ್ವಂಸ ಮಾಡಿದ್ದೇವೆ, ಅದರ ಪೈಲಟ್ ಇಂಥವರನ್ನು ವಶಪಡಿಸ್ಕೊಂಡಿದ್ದೇವೆ, ಅಭಿನಂದನ್ ಭಟ್ ಅವರನ್ನು, ಅಥವಾ ಅವರು ಕೂಡ ಈ ಒಂದು ಏನೋ ಧ್ವಂಸಗೊಳಿಸುವಂಥ ಪ್ರಕ್ರಿಯೆಯಲ್ಲಿ ಇನ್ನಿಲ್ಲ ಆಗಿದ್ದಾರೆ ಅನ್ನುವಂಥ ಈ ರೀತಿ ಸ್ಪೆಸಿಫಿಕ್ ಆಗಿ ಬಹಳ ಏನೋ ಸ್ಪಷ್ಟವಾಗಿ ಖಚಿತಪಡಿಸಬಹುದಿತ್ತು. ಆದರೆ ಅಂತ ಪ್ರಯತ್ನ ಪಾಕಿಸ್ತಾನದಿಂದ ಆಗಿಲ್ಲ. ಹಾಗಾಗಿ ಪಾಕ್ ಮತ್ತೆ ಮತ್ತೆ ತನ್ನ ನರಿ ಬುದ್ಧಿ ಆಟವನ್ನ ತೋರಿಸ್ತಾನೆ ಇದೆ, ತನ್ನ ನರಿ ಬುದ್ಧಿಯನ್ನ ತೋರಿಸ್ತಾನೆ. ಇದು ಪಾಕಿಸ್ತಾನಕ್ಕೇನು ಹೊಸದಲ್ಲ ಬಿಡಿ, ಆದ್ರೆ ಕಾಲ್ಕೆರೆದು ಜಗಳ ಮಾಡಿ ಈಗ ಊಸರವಳ್ಳಿ ಆಟವನ್ನ ಆಡ್ತಾ ಇದೆ ಪಾಕಿಸ್ತಾನ. ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದಂತಹ ಪಾಕ್ ಈಗ ನಾವು ಮಾತುಕತೆಗೆ ಸಿದ್ಧ, ನಾವು ಮಾತುಕತೆಯ ಮೂಲಕ ಪರಿಹಾರವನ್ನ ಮಾಡಿಕೊಳ್ಳೋಣ ಅನ್ನುವಂತಹ ರೀತಿಯಲ್ಲಿ ನಾಟಕವನ್ನ ಆಡ್ತಾ ಇದೆ. ಒಂದೇ ದಿನಕ್ಕೆ ಉಲ್ಟಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಇಮ್ರಾನ್ ಖಾನ್ ಅವರು ಈ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ನಿನ್ನೆ ಕೂಡ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಂತ ಹೇಳಿಕೆಯನ್ನ ಇಮ್ರಾನ್ ಖಾನ್ ಅವರಿಂದ ಬಂದಿದೆ ಅಂತ ಹೇಳಿ. ಯುದ್ಧಕ್ಕೆ ಸಿದ್ಧ ಅನ್ನುವಂತಹ ಒಂದು ಹೇಳಿಕೆ ಪಾಕಿಸ್ತಾನದಿಂದ ನಿನ್ನೆ ಬಂದಿತ್ತು. ಆದ್ರೆ ಇವತ್ತಿನ ಹೇಳಿಕೆ ಸಂಪೂರ್ಣವಾಗಿ ಉಲ್ಟಾ ಆಗಿದೆ. ಕಾಲ್ಕೆರೆದು ಜಗಳಕ್ಕೆ ಬಂದಿದ್ದೆ ಪಾಕಿಸ್ತಾನ. ಅದರಲ್ಲೂ ಕೂಡ ನಾವು ಗಮನಿಸಬೇಕಾಗತ್ತೆ, ನಿನ್ನೆ ಭಾರತದ ವಾಯುಸೇನೆ ದಾಳಿ ಮಾಡಿದ್ದು ಪಾಕಿಸ್ತಾನದ ಸೇನೆ, ಪಾಕಿಸ್ತಾನದ ಮೇಲೆ ಅಲ್ಲ, ಉಗ್ರರ ಅಡಗು ತಾಣಗಳ ಮೇಲೆ. ಆದ್ರೆ ಈಗ ಪಾಕಿಸ್ತಾನ ಹೇಳ್ತಾ ಇದೆ ನಾವು ಯುದ್ಧಕ್ಕೆ ರೆಡಿ ಅನ್ನುವ ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ದ ಪಾಕಿಸ್ತಾನ ಇವತ್ತು ಹೇಳ್ತಾ ಇದೆ ಮಾತುಕತೆ ಮಾಡೋಣ ಅನ್ನುವಂತಹ ನಾಟಕವನ್ನ ಆರಂಭ ಮಾಡಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಧರಣೀಶ್ ಈಗ ಮತ್ತೆ ಜಾಯ್ನ್ ಆಗಿದ್ದಾರೆ. ಧರಣೀಶ್, ಈಗಾಗಲೇ ಪಾಕಿಸ್ತಾನದ ಬುದ್ಧಿ ಗೊತ್ತೇ ಇರೋದು, ಇದೇನು ಹೊಸ್ತೇನಲ್ಲ ಅಂತ ಹೇಳಿ. ಅಂದ್ರೆ ಒಂದ್ಸಲ ಆಟ ಆಡುವಂತಹ ರೀತಿಯಲ್ಲಿ ಹೇಳಿಕೆಯನ್ನ ಕೊಡೋದು, ಮತ್ತೆ ನಾನು ಹಾಗೆ ಇಲ್ಲಿ ಹೇಳಲೇ ಇಲ್ಲ ಅನ್ನುವಂತಹ ರೀತಿಯಲ್ಲೇ ಪಾಕಿಸ್ತಾನಕ್ಕೆ ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಇವತ್ತಿನ ಹೇಳಿಕೆ ಏನು? ನವಿತಾ, ಪಾಕಿಸ್ತಾನ ಪುಲ್ವಾಮಾ ಘಟನೆ ಆದ ಬಳಿಕನೂ ಕೂಡ ಮೊದಲಿಗೆ ಪ್ರತಿಕ್ರಿಯೆ ನೀಡಿದ್ದು, ಅಂದರೆ ಪ್ರಧಾನಿ ಇಮ್ರಾನ್ ಖಾನ್ ಅವರು ಪ್ರತಿಕ್ರಿಯೆ ನೀಡಿದ್ದು, ಭಾರತ ಒಂದೊಮ್ಮೆ ಏನಾದರೂ ಯುದ್ಧ ಮಾಡಲಿಕ್ಕೆ ಮನಸ್ಸು ಮಾಡಿದರೆ ನಾವು ಕೂಡ ಸಿದ್ಧ ಅಂತ. ಆ ನಂತರದಲ್ಲಿ ಮತ್ತೆ ಮೊನ್ನೆ ಹೇಳಿದರು ಶಾಂತಿಗೆ ಮತ್ತೊಂದು ಅವಕಾಶವನ್ನು ಕೊಡಿ ಅಂತ. ಅಂದರೆ ಕೇವಲ 10 ದಿನದಲ್ಲಿ ತಮ್ಮ ನಿಲುವಿಗೆ ವಿರುದ್ಧ ನಿಲುವನ್ನು ತಿಳಿತು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್. ಈಗ ಮತ್ತೆ ಅಂಥದ್ದೇ ಆಗ್ತಿದೆ. ಯಾವಾಗ ನಿನ್ನೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತ ವಾಯು ಅಟ್ಯಾಕನ್ನು ಮಾಡ್ತು, ಅಂದರೆ ಏರ್ ಸ್ಟ್ರೈಕನ್ನು ಮಾಡ್ತು, ಆ ಬಳಿಕ
ಮೊದಲಿಗೆ ಏನೋ ನಾವು ಯುದ್ಧಕ್ಕೆ ಸಿದ್ಧ, ನಾವು ಕೂಡ ಪ್ರತೀಕಾರವನ್ನು ತೀರಿಸ್ಕೊಳ್ಳಿಕ್ಕೆ ಸಿದ್ಧ, ಮತ್ತು ಭಾರತದ ಎದುರು ನಾವು ಕೈಕಟ್ಟಿ ಕೂರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವೀರಾವೇಶದ ಮಾತುಗಳನ್ನಾಡಿದಂತಹ ಇಮ್ರಾನ್ ಖಾನ್ ಇವತ್ತು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅನ್ನುವಂತಹ ಮೃದು ಧೋರಣೆಯನ್ನು ತೋರ್ತಾ ಇದ್ದಾರೆ. ಅಂದರೆ ಸಮಥಿಂಗ್ ಈಸ್ ಮಿಸ್ಸಿಂಗ್ ಏನೋ ಅಂತಂದರೆ ನಿನ್ನೆ ಆ ಥರ ಹೇಳಿದಂತಹ ಇಮ್ರಾನ್ ಖಾನ್ ಇವತ್ತು ಯಾಕೆ ಹೇಳ್ತಿದ್ದಾರೆ, ಅದರಲ್ಲೂ ಕೂಡ ಇನ್ನೊಂದು ಅಂಶವನ್ನು ಭಾಳ ಮುಖ್ಯವಾಗಿ ಗಮನಿಸಬೇಕು. 12 ಗಂಟೆಗೆ ಶುರುವಾಗಿದ್ದಂತಹ ಪಾಕಿಸ್ತಾನದ ರಾಷ್ಟ್ರೀಯ ಕಮಾಂಡರ್ ಪ್ರಾಧಿಕಾರದ ಸಭೆ ಸುದೀರ್ಘವಾಗಿ ಬರೋಬ್ಬರಿ 2 ಗಂಟೆಗಳ ಕಾಲ ನಡೀತು. ಅಂದರೆ ಎಲ್ಲ ಆಯಾಮಗಳನ್ನು ಖಂಡಿತಕ್ಕೂ ಆ ಸಭೆಯಲ್ಲಿ ಚರ್ಚೆಯನ್ನು ಮಾಡಿರ್ತಾರೆ. ಮತ್ತು ಆ ಸಭೆಯಲ್ಲಿ ಅಲ್ಲಿನ ವಿದೇಶಾಂಗ ಇಲಾಖೆ ಸಚಿವರು, ರಕ್ಷಣಾ ಸಚಿವರು, ಸೇನೆಯ ಮುಖ್ಯಸ್ಥರು, ಸೇನೆಯ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದರು. ಸೊ ಹಾಗಾಗಿ ಎಲ್ಲ ಆಯಾಮಗಳಿಂದ ಪರಾಮರ್ಶೆಯನ್ನು ನಡೆಸಿರ್ತಾರೆ. ಸೊ ಹಾಗಾಗಿ ಕಡೆಗೆ ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ. ನೇರವಾಗಿ ಸೋಲನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿರುವ ಕಾರಣಕ್ಕೆ ಈ ರೀತಿ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆಯನ್ನು ಅಥವಾ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಆ ಮುಖಾಂತರ ಅಂದರೆ ಒಂದು ಕಡೆ ಇವತ್ತು ಬೆಳಿಗ್ಗೆ ಒಂದು ಕಡೆ ವಾಯುಗಡಿಯನ್ನು ಉಲ್ಲಂಘಿಸ್ತಾ, ಇನ್ನೊಂದು ಕಡೆ ಮಾತುಕತೆಗೆ ಬನ್ನಿ ಅಂತ ಕರೀತಿದ್ದಾರೆ. ಅಗೇನ್ ಇದು ದ್ವಿಮುಖ ನೀತಿಯಾಗಿ ಕಾಣಿಸ್ತಾ ಇದೆ. ಯಾಕೆಂತಂದರೆ ಒಂದು ಕಡೆ ವಾಯುಗಡಿಯನ್ನು ಉಲ್ಲಂಘಿಸುವುದು ಅಂತಂದರೆ ಏನು, ಅದರಲ್ಲೂ ಕೂಡ ಇನ್ನೊಂದು ಕಡೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತದ ಯುದ್ಧ ವಿಮಾನವನ್ನು ನಾವು ನಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಆಡ್ತಾ, ಇನ್ನೊಂದು ಕಡೆ ಮಾತುಕತೆಗೆ ಬನ್ನಿ, ಸಮಸ್ಯೆಯನ್ನು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಿದೆ. ಹೇಗೆ ದ್ವಿಮುಖ ನೀತಿಯನ್ನು ಪಾಕಿಸ್ತಾನ ಅನುಸರಿಸ್ತಿದೆ ನವಿತಾ. ಅಂದ್ರೆ ಧರಣೇಶ್, ಈಗ ಒಂದ್ ಕಡೆ ಈಗ ನಿಮ್ಮ ಪೈಲಟ್ ನಮ್ಮ ವಶದಲ್ಲಿದ್ದಾರೆ ಅಥವಾ ನಾವು ಕೂಡ ಈ ರೀತಿಯಾದಂತಹ ಒಂದು ದಾಳಿಯನ್ನ ಮಾಡಬಲ್ಲೆವು ಅನ್ನೋದನ್ನ ತೋರಿಸೋದಿಕ್ಕೆ ಈ ರೀತಿಯಾದಂತಹ ನಾಟಕವನ್ನ ಮಾಡ್ತಾ ಇದೆಯಾ, ಅಥವಾ ಬೆದರಿಸುವ ಮೂಲಕವಾದ್ರೂ ಅಟ್ಲೀಸ್ಟ್ ಬೆದರಿಸಿದ್ರೆ ಮಾತುಕತೆಗೆ ಬರಬಹುದು ಅನ್ನುವಂತಹ ಪ್ಲಾನ್ ಏನಾದ್ರೂ ಇದೆಯಾ ಪಾಕಿಸ್ತಾನಕ್ಕೆ ಅಂತ? ನವಿತಾ, ಒಂದು ಮುಖ್ಯವಾಗಿ ಏನನ್ಸುತ್ತೆ ಅಂತಂದರೆ, ಈಗಾಗಲೇ ಅಂದರೆ ಈ ನಿನ್ನೆ ವೈಮಾನಿಕ ದಾಳಿ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತ ಆಗಿತ್ತು. ಜೊತೆಗೆ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳುವಂಥ ಕೆಲಸಗಳು ಕೂಡ ಆಗಿದ್ದು. ಫಾರ್ ಎಕ್ಸಾಂಪಲ್ ಅಮೆರಿಕ ಅದು ಭಾಳ ಸ್ಪಷ್ಟ ಧ್ವನಿಯಲ್ಲಿ ಹೇಳಿತ್ತು, ಸ್ಪಷ್ಟ ಮಾತುಗಳಲ್ಲಿ ಹೇಳಿತ್ತು, ನೀವು ಭಯೋತ್ಪಾದನಾ ನಿಗ್ರಹಕ್ಕೆ ಕ್ರಮ ಕೈಗೊಳ್ಳಿ, ದಿಸ್ ಇಸ್ ದ ಐ ಟೈಮ್ ಅನ್ನುವಂಥ ಮಾತನ್ನು ಅಮೆರಿಕ ಹೇಳಿತ್ತು. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತನ್ನ ಇಮೇಜನ್ನು ಕಾಪಾಡಿಕೊಳ್ಳಿಕ್ಕೆ ಅಥವಾ ಆಗಿರಬಹುದಾದಂಥ ಮುಜುಗರವನ್ನು ಪ್ಯಾಚಪ್ ಮಾಡ್ಕೊಳ್ಳಿಕ್ಕೋಸ್ಕರ ಪಾಕಿಸ್ತಾನ ಈ ರೀತಿಯ ಮಾತುಗಳನ್ನು ಆಡ್ತಿರ್ಬೋದು ಅಂತ ಅನಿಸುತ್ತೆ. ಏನಂದರೆ ತಾನು ಶಾಂತಿಗೆ ಸಿದ್ಧವಾಗಿದ್ದೀನಿ, ಮಾತುಕತೆಗೆ ಸಿದ್ಧವಾಗಿದ್ದೀನಿ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಎಂಬ ಹಿನ್ನೆಲೆಯಲ್ಲಿ ಬಹುಶಃ ಈ ರೀತಿ ಅಂದರೆ ಪ್ರಧಾನಿಯವರು ಮಾತುಕತೆಗೆ ಸಿದ್ಧ ಅಂತ ಹೇಳ್ತಿದ್ದಾರೆ. ಅದೇ ಅವರದೇ ನೇತೃತ್ವದ ಅವರದೇ ಸೇನೆ ವಾಯುಗಡಿಯನ್ನು ಉಲ್ಲಂಘನೆ ಮಾಡುತ್ತೆ. ಅಂದರೆ ಇದು ನಾನು ಆಗಲೇ ಹೇಳ್ತಿದ್ದಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಇಮೇಜನ್ನು ಕಾಪಾಡಿಕೊಳ್ಳಿಕ್ಕೆ, ಜೊತೆಗೆ ತನ್ನಿಂದ ತಪ್ಪಾಗಿಲ್ಲ ಅಂದರೆ ಟೆಕ್ನಿಕಲಿ ಸರಿಯಾಗಿರುವ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಿದೆ ಅಂತ ಅನಿಸುತ್ತೆ. ಅದರ್ವೈಸ್ ನಾನು ಆಗಲೇ ಹೇಳಿದಂತೆ ಇಷ್ಟೆಲ್ಲ ಸಮಾಲೋಚನೆಯನ್ನು ಮಾಡಿ ಒಂದು ಕಡೆ ಅಲ್ಲಿ ಗಡಿಯಲ್ಲಿ ಸೇನೆಯನ್ನು ನಿಯೋಜನೆ ಮಾಡಿ ವಾಯುಗಡಿಯನ್ನು ಉಲ್ಲಂಘಿಸಿ, ಇನ್ನೊಂದು ಕಡೆ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸ್ಕೊಳ್ಳುವಂಥ ಮಾತುಗಳು ಬರ್ತಿರಲಿಲ್ಲ. ಆ ಮಾತುಗಳು ಬರ್ತಿವೆ ಅಂತಂದ್ರೆ ಅದು ಕೇವಲ ಐ ವಾಷಿಂಗ್ ಅಂತ ಅನ್ನಿಸ್ತಿದೆ ನವಿತಾ. ಓಕೆ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ. ಇನ್ನಷ್ಟು ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಜಮ್ಮು ಕಾಶ್ಮೀರದಲ್ಲಿ ಯುದ್ಧದ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಪಾಕ್ ವಾಯು ಸೇನೆಗೆ ಈಗಾಗಲೇ ಭಾರತ ದಿಟ್ಟ ಉತ್ತರವನ್ನ ಕೂಡ ಕೊಟ್ಟಿದ್ದು, ಅತ್ತ ಉರಿಗಡಿಯಲ್ಲಿ ಯುದ್ಧ ವಿರಾಮದ ಉಲ್ಲಂಘನೆಯನ್ನ ಪಾಕಿಸ್ತಾನದಿಂದ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಈಗಾಗಲೇ ಭಾರತದ ವಾಯು ಸೇನೆ ಅದರಲ್ಲೂ ಕೂಡ ಹೊಡೆದುರುಳಿಸಿದೆ. F-16 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ ಭಾರತದ ವಾಯು ಸೇನೆ. ಯುದ್ಧ ವಿರಾಮವನ್ನ ಉಲ್ಲಂಘಿಸಿದ ಪಾಪಿ ಪಾಕಿಸ್ತಾನಕ್ಕೆ ಈಗ ತಕ್ಕ ಪ್ರತ್ಯುತ್ತರವನ್ನ ಭಾರತದ ವಾಯು ಸೇನೆ ನೀಡಿದೆ. ಸೇನಾ ತುಕಡಿಗಳನ್ನ ಈಗಾಗಲೇ ಭಾರತೀಯ ಸೇನೆ ಗಡಿಯಲ್ಲೂ ಕೂಡ ನಿಯೋಜನೆ ಮಾಡಿದ್ದು, ಈಗಾಗಲೇ ಯುದ್ಧ ವಿರಾಮವನ್ನ ಉಲ್ಲಂಘನೆ ಮಾಡಿದ ಪಾಕಿಸ್ತಾನಕ್ಕೆ